ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ತರಂಗ. ವೀಕ್ಷಕರೇ, ಸೂರ್ಯ ಇದೆ 17ನೇ ತಾರೀಕು ಆಗಸ್ಟು ಸ್ವಂತ ಮನೆಯಾದ ಸ್ವಂತ ರಾಶಿಯಾದ ಸಿಂಹ ರಾಶಿ ಪ್ರವೇಶ ಆಗ್ತಾ ಇದೆ. 17ನೇ ತಾರೀಕು ಸೆಪ್ಟೆಂಬರ್ಗೂ ಕೂಡ ಒಂದು ತಿಂಗಳ ಕಾಲ ಸ್ವಂತ ಮನೆಯಲ್ಲಿ ಇದ್ಕೊಂಡು ಪ್ರತಿಯೊಬ್ಬರಿಗೂ ಫಲ ಕೊಡ್ತಾನೆ. ಯಾರಿಗೆ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಸೂರ್ಯ ನಡೀತಾ ಇರುತ್ತೋ ನಾನು ಹೇಳ್ತಕ್ಕಂಥದ್ದು 20-30% ಗೋಚಾರ ಫಲ ಅಂತಕ್ಕಂಥದ್ದು ನಿಮಗೆ ಅಪ್ಲೈ ಆಗುತ್ತೆ. ಉಳಿದಿದ್ದ 70% ನಿಮ್ಮ ಜಾತಕಗಳು. ಹಾಗೆ ಅದಕ್ಕಿಂತ ಮುಂಚೆ ನಮ್ಮ 15 ದಿವಸದ ಆನ್ಲೈನ್ ಆಸ್ಟ್ರಾಲಜಿ ಕ್ಲಾಸಸ್ ಇದೆ. ಸೆಪ್ಟೆಂಬರ್ 7ನೇ ತಾರೀಕು ನೆಕ್ಸ್ಟ್ ಮಂತ್ ಈವ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 6ನೇ ಬ್ಯಾಚ್ ರಾತ್ರಿ 8:30 9:30 1 ಗಂಟೆಗಳ ಕಾಲ ನೀವು 15 ದಿವಸದಲ್ಲಿ ನಿಮ್ಮ ಹಣೆ ಬರನ್ನ ನೋಡ್ಕೋಬೋದು. ಲಕ್ ಚೇಂಜ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಜ್ಯೋತಿಷ ಗೊತ್ತಿರಬೇಕು. ಯಾವಾಗ ಲಕ್ ಇದೆ ನನಗೆ, ಯಾವ ಟೈಮಲ್ಲಿ ಎಫರ್ಟ್ಸ್ ಹಾಕಬೇಕು, ಯಾವ ಟೈಮಲ್ಲಿ ಪಡ್ಕೋಬೇಕು ಅನ್ನೋದು ಗೊತ್ತಿದ್ದಾಗ ನಾವು ಸಕ್ಸಸ್ ಜಾಸ್ತಿ ಆಗ್ತೀವಿ. ಬ್ಯಾಡ್ ಟೈಮಲ್ಲೆಲ್ಲ ನಾವು ಎಫರ್ಟ್ಸ್ ಹಾಕಕ್ಕೆ ಹೋದರೆ ಡಿಪ್ರೆಷನ್ಗೆ ಒಳಗಾಗ್ತೀವಿ, ಇರಿಟೇಷನ್ಗೆ ಒಳಗಾಗ್ತೀವಿ. ಆಸ್ಟ್ರಾಲಜಿ ಹೇಳುತ್ತೆ ಹಣೆ ಬರ ಚೇಂಜ್ ಮಾಡಲ್ಲ, ನಿಮ್ಮ ಹಣೆ ಬರನೇ ತೋರಿಸಿ ಯಾವ ಲೈನಲ್ಲಿ ಹೋಗ್ಬೇಕು ಅದನ್ನು ಹೇಳ್ಕೊಟ್ಟು ಕರ್ಮಕ್ಕೆ ತಕ್ಕಂತೆ ಪರಿಹಾರನೂ ಕೊಟ್ಟು ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿ ಕೊಡುತ್ತೆ. ನೀವು ಹೆಂಗೆ ದುಡ್ಡು ಮಾಡ್ಬೋದು, ಪ್ರಾಪರ್ಟಿ ಯಾವಾಗ ತಗೋಬೋದು, ಮದುವೆ ಯಾವಾಗ ಮಾಡ್ಕೋಬೋದು, ಮದುವೆ ಜೀವನ ಹೆಂಗಿರುತ್ತೆ, ಜಾಬ್ ಯಾವಾಗ ಸಿಗುತ್ತೆ, ಜಾಬ್ ಜೀವನ ಹೆಂಗಿರುತ್ತೆ, ಒಳ್ಳೆ ಸ್ಟೆಬಿಲಿಟಿ ಜಾಬ್ ಸಿಗುತ್ತಾ, ಒಳ್ಳೆ ದುಡ್ಡು ಮಾಡ್ತೀನಾ, ಟ್ರಾವೆಲ್ ಜಾಸ್ತಿ ಮಾಡ್ತೀನಾ, ತುಂಬ ಕೋರ್ಟ್ ಕೇಸಸ್ ಇದೆ ನಾನು ಯಾವಾಗಲೂ ವಿನ್ ಆಗ್ತಾ ಇರ್ತೀನ, ಪ್ರತಿಯೊಂದು ವಿಚಾರಗಳನ್ನು ಕೂಡ ನೀವು 15 ದಿವಸದಲ್ಲಿ ಕಲ್ತ್ಕೊಳ್ಬೋದು. ಪ್ರಾಕ್ಟೀಸ್ ಬೇಕಾಗುತ್ತೆ. ನಾವೇನು ಹೇಳ್ಕೊಡ್ತೀವಿ ಅವತ್ತಿಂದ ನೀಟಾಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿಬಿಟ್ರೆ ತುಂಬ ಅದ್ಭುತವಾಗಿ ಆಸ್ಟ್ರಾಲಜಿ ಪ್ರತಿಯೊಬ್ಬರಿಗೂ ಬರುತ್ತೆ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನಮ್ಮ ಆಫೀಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಆಗ್ಬೋದು. ಡೆಮೋ ಕ್ಲಾಸಸ್ ಮಾಡ್ತೀವಿ, ಅದಕ್ಕಿಂತ ಮುಂಚೆ ಫ್ರೀ ಆಸ್ಟ್ರಾಲಜಿ ಡೆಮೋ ಕ್ಲಾಸಸ್ಸು ಅನೌನ್ಸ್ ಮಾಡ್ತೀವಿ ಯಾವಾಗ ಅಂತ. ಓಕೆ, ಇವಾಗ ಸೂರ್ಯಗ್ರಹ ಒಂದು ನೇಮು ಫೇಮು ಚೆನ್ನಾಗಿರಬೇಕು ಅಂತ ಜೀವನದಲ್ಲಿ ಸೂರ್ಯ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಅದು ಸ್ವಂತ ಮನೇಲಿ ಇದ್ಬಿಟ್ರೆ ಇನ್ನೂ ಎಕ್ಸಲೆಂಟ್ ನೇಮ್ ಅಂಡ್ ಫೇಮ್. ಅದ್ರ ಜೊತೆಗೆ ದಶಾಭುಕ್ತಿ ಇಂಪ್ಯಾಕ್ಟ್ ಆಗಬೇಕು. ಸೂರ್ಯ ಸ್ವಂತ ರಾಶಿನಲ್ಲಿ ಕೂತ್ಕೊಂಡ್ರೆ ಗುಡ್ ನೇಮ್ ಅಂಡ್ ಫೇಮ್, ಬಟ್ ದಶಾಭುಕ್ತಿನಲ್ಲೂ ಆ ನೇಮ್ ಅಂಡ್ ಫೇಮ್ ಕಾಂಬಿನೇಷನ್ಸ್ ಟ್ರಿಗರ್ ಆಗಬೇಕು. ಅವಾಗ ವ್ಯಕ್ತಿಗೆ ನೇಮ್ ಅಂಡ್ ಫೇಮ್. ತುಂಬ ಕ್ರಿಟೀರಿಯಾಗಳಿದೆ ನೇಮ್ ಅಂಡ್ ಫೇಮ್ ನೋಡ್ತಕ್ಕಂಥದ್ದು ಜ್ಯೋತಿಷದಲ್ಲಿ. ಬಟ್ ಸೂರ್ಯ ಆತ್ಮವಿಶ್ವಾಸಕ್ಕೆ ಕಾರಕ. ಸೂರ್ಯ ಜಾತಕದಲ್ಲಿ ಚೆನ್ನಾಗಿದ್ಬಿಟ್ರೆ ಎವಿ ವಿಲ್ ಪವರ್, ಅವ್ರಿಗೆ ಎವಿ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ. ತುಂಬ ಅದ್ಭುತವಾಗಿ ಆಕ್ಟಿವಿಟಿ ಮಾಡ್ತಕ್ಕಂಥದ್ದು, ಬೋರ್ ಆಗಲ್ಲ ಯಾವುದಕ್ಕೂ, ತುಂಬ ಚೆನ್ನಾಗಿ ಅದ್ಭುತವಾಗಿ ಕೆಲಸ ಮಾಡ್ತಾರೆ. ಈ ರೀತಿ ನಾವು ಸೂರ್ಯನಿಂದ ಇನ್ನೂ ಹಲವಾರು ಸೀಕ್ರೆಟ್ ಕಂಡುಹಿಡಿಬೋದು. ಬಟ್ ಇಲ್ಲಿ ಫಲಗಳು ಅಂತ ಬಂದಾಗ ಕಾರಕಗಳು ಏನು ಮ್ಯಾಟರ್ ಆಗಲ್ಲ, ಸ್ವಲ್ಪ ಆ್ಯಡ್ ಆನ್ ಆಗುತ್ತೆ ಅಷ್ಟೇ. ಬಟ್ ಫಲಗಳು ಇಂಪಾರ್ಟೆಂಟ್. ಓಕೆ, 12 ಲಗ್ನಗಳನ್ನ ನಾವು ನೋಡ್ಕೊಂಡು ಹೋಗೋಣ ಇವಾಗ. ರಾಶಿ ಫಲ ಅಲ್ಲ, ಇದು ಲಗ್ನ ಫಲ. ರಾಶಿಯಿಂದ ನೋಡ್ಕೋತೀನಿ ಗುಡ್ಡಿಗೆ ಬೀಳ್ತೀರಾ, ಲಗ್ನದಿಂದ ನೋಡ್ಕೊಂಡ್ರೆ ಅಪ್ಲೈ ಆಗುತ್ತೆ. ಓಕೆ, ಫಸ್ಟ್ ಒನ್ ಮೇಷಲಗ್ನ. ಮೇಷದವ್ರಿಗೆ ಎಜುಕೇಷನ್ ಇಂಟೆಲಿಜೆನ್ಸ್ ತುಂಬ ಚೆನ್ನಾಗಿ ಜಾಸ್ತಿ ಆಗುತ್ತೆ. ಬಟ್ ಸೋಂಬೇರಿತನ ಬಿಟ್ಟರೆ ತುಂಬ ಒಳ್ಳೆಯದಾಗತ್ತೆ. ಹಾಗೆ ಜಾಬ್ ತುಂಬ ಕಿರಿಕಿರಿ, ಅನ್ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಕ್ಕಂಥ ಒಂದು ಮಂತ್ ಆಗುತ್ತೆ. ಅಥವಾ ಜಾಬಿಂದ ಅವ್ರು ತೆಗೆದು ಬಿಡ್ಬೋದು, ನೀವೇ ಬಿಟ್ಬಿಡ್ಬೋದು, ಆ ಥರ ಸಾಧ್ಯತೆಗಳು ಹೆಚ್ಚಾಗಿದೆ. ಸೈಲೆಂಟ್ ಆಗಿರಿ. ಸೊ ನೆಕ್ಸ್ಟ್ ಆಗಿ ಬಿಸ್ನೆಸ್ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ತಿಂಗಳು. ಹಾಗೆ ಮದುವೆ ಜೀವನ ತುಂಬ ಶಾರ್ಟ್ ಟೆಂಪರು, ಸಣ್ಣ ಪುಟ್ಟ ವಿಚಾರಕ್ಕೂ ತಲೆ ಕೆಡ್ಸ್ಕೊಂಡು ಜಗಳ ಆಡೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಮದುವೆ ಹುಡುಕ್ತಾ ಇದ್ರೆ ಕರೆಕ್ಟಾಗಿ ಸಿಗಲ್ಲ. ನೀವು ರಿಜೆಕ್ಟ್ ಮಾಡ್ತಾರೆ, ಇಲ್ಲ ಅವ್ರು ರಿಜೆಕ್ಟ್ ಮಾಡ್ತಾರೆ. ಆರೋಗ್ಯ ಮಾತ್ರ ಎಕ್ಸಲೆಂಟ್. ಏನೇ ಸಮಸ್ಯೆ ಬಂದಿದ್ರು ಕೂಡ ನಿಮಗೆ ಸಾಲ್ವ್ ಔಟ್ ಆಗುತ್ತೆ. ನೆಕ್ಸ್ಟು ವೃಷಭ ಲಗ್ನ. ನಾನೇನಾದರೂ ಒಂದು ಬೈಕು, ವೆಹಿಕಲ್ಲು, ಪ್ರಾಪರ್ಟಿ ತೊಗೋಬೇಕು ಅಂದರೆ ಒಳ್ಳೆ ಟೈಮ್. ಎಜುಕೇಷನ್ ಅತ್ಯುತ್ತಮವಾಗಿ ಮಾಡ್ತಾರೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಬೋರು ಮೀಡಿಯಮ್ ಆಗಿದೆ, ಸ್ವಲ್ಪ ಆಲಸ್ಯಗಳು ಹೆಚ್ಚಾಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಲಾಸ್ ಆಗಲ್ಲ, ಬಟ್ ಹಣ ಸಾಧಾರಣವಾಗಿ ಬರುತ್ತೆ. ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗುತ್ತೆ ಈ ತಿಂಗಳು. ಎಮೋಷನ್ಸಿಗೆ ವ್ಯಾಲ್ಯೂ ಇಲ್ಲ, ಅಥವಾ ರಿಯಾಕ್ಷನ್ಸ್ ಕಡಿಮೆ ಅಂತಾರಲ್ಲ, ಸ್ವಲ್ಪ ಡೌನ್. ಮದುವೆ ಹುಡುಕ್ತಾ ಇದ್ರೆ ಅಷ್ಟು ಈಸಿಯಾಗಿ ಸೆಟ್ ಆಗಲ್ಲ, ಇಂಟ್ರೆಸ್ಟು ಹುಟ್ಟಲ್ಲ. ಸುಮ್ಮನೆ ತಾಯಿಗೋಸ್ಕರ ಹಿರಿಯರಿಗೋಸ್ಕರ ಮೂವ್ ಅಂತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಬಟ್ ಸ್ಟ್ರೆಂತ್ ಇಲ್ಲ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ತಲೆನೋವು, ಕಣ್ಣು ನೋವು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ.
ನೆಕ್ಸ್ಟು ಮಿಥುನ ಲಗ್ನ. ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಮಾರ್ಕ್ಸು ಕೂಡ ಕಡಿಮೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಜಾಬ್ ಮಾಡ್ತಕ್ಕಂಥವ್ರಿಗೆ ಟೆನ್ಷನ್ ಹೆಚ್ಚಾಗುತ್ತೆ, ಕಮ್ಯುನಿಕೇಷನ್ ಹೆಚ್ಚಾಗುತ್ತೆ, ಎಫರ್ಟ್ಸ್ ಜಾಸ್ತಿ ಆಗ್ಬೇಕಾಗತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಎಫರ್ಟ್ಸ್ ಇರುತ್ತೆ, ಬಟ್ ಸಾಧಾರಣವಾಗಿರ್ತಕ್ಕಂಥ ಲಾಭ ಅತಿ ಹೆಚ್ಚು ಸಿಗಲ್ಲ. ಮದುವೆ ಜೀವನ ಮಾತುಕತೆ ನೋಡ್ಕೊಂಡು ಆಡಬೇಕಾಗತ್ತೆ, ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು, ಸ್ವಲ್ಪ ನ್ಯೂಟ್ರಲ್ ಕಾಂಬಿನೇಷನ್ಸ್. ಮದುವೆಗೆ ಹುಡುಕ್ತಾ ಇರೋರಿಗೆ ಎಂಗೇಜ್ಮೆಂಟ್ ಮಾತುಕತೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟು ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಂ ಗುಡ್, ಜಾಬ್ ಮೀಡಿಯಂ ಗುಡ್, ಬಿಸ್ನೆಸ್ ಎಕ್ಸಲೆಂಟ್ ಗುಡ್. ಒಂದೇ ಸಲ ಲಂಸಮ್ ಹಣ ಬರ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ. ಸೊ ಹಾಗೆ ಮದುವೆ ಜೀವನ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಸಮಸ್ಯೆಗಿದ್ರೆ ಸಾಲ್ ಔಟ್ ಆಗುತ್ತೆ. ಹಾಗೆ ಮದುವೆಗೆ ಹುಡುಕ್ತಕ್ಕಂಥವ್ರಿಗೆ ಮದುವೆ ಸೆಟ್ ಆಗ್ತಕ್ಕಂಥ ಒಂದು ಟೈಮ್. ಹಾಗೆ ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟು ಸಿಂಹಲಗ್ನ. ಸಿಂಹಲಗ್ನದವ್ರಿಗೆ ಸ್ವಂತ ರಾಶಿಯಲ್ಲೇ ಸೂರ್ಯ ಇರೋದ್ರಿಂದ ಅಹಂಕಾರ, ವಿಪರೀತ ಈಗೋ, ನಾನು ಎಲ್ಲದಕ್ಕೂ ನಾನು ಎಲ್ಲರ ಜೊತೆನೂ ಜಗಳ, ಅಥವಾ ವಿಲ್ ಪವರಿಂದ ಗೆಲ್ತಕ್ಕಂಥದ್ದು. ಒಂದು ನೆಗೆಟಿವ್ ಇದ್ದರೆ ಇನ್ನೊಂದು ಕಡೆ ಪಾಸಿಟಿವ್ ವಿಲ್ ಪವರ್ ನನ್ನಲ್ಲಿದೆ ಅಂತ ತೋರಿಸ್ತಕ್ಕಂಥದ್ದು, ಗೆಲ್ತಕ್ಕಂಥದ್ದು ಹೆಚ್ಚಾಗಿದೆ. ಎಜುಕೇಷನ್ ಸಾಧಾರಣವಾಗಿದೆ, ಫೋಕಸ್ ಮಾಡಲ್ಲ. ಜಾಬು ಸ್ವಲ್ಪ ಕಿರಿಕಿರಿ ತೋರಿಸ್ತಾ ಇದೆ, ಸೆಲ್ಫ್ ಎಫರ್ಟ್ ಹಾಕಿ ಮಾಡಬೇಕು. ಬಿಸ್ನೆಸ್ಸು ಹಣ ಸ್ವಲ್ಪ ಕಡಿಮೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮದುವೆ ಜೀವನ ತುಂಬ ಗಲಾಟೆ ಮಾಡ್ಕೋತೀರಾ, ಸಪ್ರೇಷನ್ಗೆ ಹೋಗೋ ಸಾಧ್ಯತೆ ತೋರಿಸ್ತಾ ಇದೆ. ಮದುವೆ ಹುಡುಕ್ತಾ ಇರೋರಿಗೆ ಯಾವುದೂ ಇಷ್ಟನೇ ಆಗಲ್ಲ. ನೀವು ಇಷ್ಟಪಟ್ಟರೆ ಅವ್ರು ಇಷ್ಟಪಡಲ್ಲ, ಅವ್ರು ಇಷ್ಟಪಟ್ಟರೆ ನೀವು ಇಷ್ಟಪಡಲ್ಲ. ಕ್ಯಾನ್ಸಲ್. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟು ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ಸ್ವಲ್ಪ ಖರ್ಚು ಹೆಚ್ಚು ಈ ತಿಂಗಳು. ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಪ್ರೆಷರ್ ಲೋಡು, ಟ್ರಾವೆಲ್ಸ್ ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಆಗುತ್ತೆ 30%. ಮದುವೆ ಜೀವನದಲ್ಲಿ ಗಲಾಟೆಗಳು ಫೈನಾನ್ಷಿಯಲ್ ವಿಚಾರಕ್ಕೆ. ಮದುವೆ ಹುಡುಕ್ತಾ ಇರೋರಿಗೆ ಸಟ್ಟೆ ಆಗಲ್ಲ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಗ್ಯಾಸ್ಟ್ರಿಕ್ಕು, ತಲೆನೋವು ಹೆಚ್ಚಾಗ್ಬೋದು, ಸ್ವಲ್ಪ ನೋಡ್ಕೊಳ್ಳಿ. ಸೊ ಸ್ವಲ್ಪ ಬೆಲ್ಲನ ದಾನ ಮಾಡಿ, ಭಾನುವಾರ 1-2 ವಾರ 1 ಹಚ್ಚೋ 2 ಹಚ್ಚೋ ಬಡವರಿಗೆ ದಾನ ಮಾಡಿ. ನೆಕ್ಸ್ಟು ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನ ಎಜುಕೇಷನ್ ಎಕ್ಸಲೆಂಟ್, ಜಾಬ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್, ಪ್ರಮೋಷನ್ ಆಗೋ ಆಫರ್ ಇತ್ತು ಅಂದರೆ ಆಗೋ ಸಾಧ್ಯತೆ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ದುಡ್ಡು ಬರುತ್ತೆ. ಮದುವೆ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಶ್ ಹೆಚ್ಚಾಗುತ್ತೆ, ಗಲಾಟೆಗಳು, ಸಮಾಧಾನವಾಗಿರಿ. ಮದುವೆ ಹುಡುಕ್ತಾ ಇರೋರಿಗೆ ಸಟ್ಟೆ ಆಗಲ್ಲ. ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ. ನೆಕ್ಸ್ಟ್ ಧನುರ್ ಲಗ್ನ. ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಂ, ಹೈಯರ್ ಎಜುಕೇಷನ್ ಎಕ್ಸಲೆಂಟಾಗಿ ಮಾಡ್ತಾರೆ. ಜಾಬ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಂ, ಜಾಬ್ ಚೇಂಜ್ ಬೇಕಾದರೆ ಮಾಡ್ಕೋಬೋದು. ಬಿಸ್ನೆಸ್ ಮಾಡೋರಿಗೆ ಮೀಡಿಯಂ, ಸಾಧಾರಣವಾಗಿ ಹಣ ಬರುತ್ತೆ. ಮದುವೆ ಜೀವನ ತುಂಬ ಚೆನ್ನಾಗಿದೆ, ಹಿರಿಯರ ಆಶೀರ್ವಾದದಿಂದ ಚೆನ್ನಾಗಿರುತ್ತೆ. ಹಾಗೆ ಮದುವೆ ಹುಡುಕ್ತಕ್ಕಂಥವ್ರಿಗೆ ಹಿರಿಯರಿಂದ ಮದುವೆ ಸೆಟ್ ಆಗುತ್ತೆ. ಆರೋಗ್ಯ ಮಾತ್ರ ಎಕ್ಸಲೆಂಟ್, ಏನಾದರೂ ಸಮಸ್ಯೆಗಳಿದ್ರೆ ಕಡಿಮೆ ಆಗುತ್ತೆ. ನೆಕ್ಸ್ಟು ಮಕರ ಲಗ್ನ. ಮಕರ ಲಗ್ನದವ್ರಿಗೆ ಎಜುಕೇಷನ್ ಅಬ್ಸ್ಟೆಕಲ್ಸ್, ಜಾಬ್ ಮಾಡ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಕಾಂಪಿಟೇಷನ್ ಹೆಚ್ಚಾಗಿ ಲಾಸ್ ಆಗುತ್ತೆ ಈ ತಿಂಗಳು. ಮದುವೆ ಜೀವನದಲ್ಲಿ ತುಂಬ ಕಿರಿಕಿರಿ, ತಪ್ಪು ತಿಳುವಳಿಕೆಗಳು ಜಾಸ್ತಿ ಆಗುತ್ತೆ. ಮದುವೆ ಹುಡುಕ್ತಾ ಇದ್ರೆ ಸ್ವಲ್ಪ ಸಮಸ್ಯೆ ಇರತಕ್ಕಂಥ ಸಂಬಂಧಗಳು ಬರ್ತಾ ಇರುತ್ತೆ, ಅಥವಾ ನಿಮಗೆ ಸಮಸ್ಯೆ ಇರೋದು ನೋಡಿ ಅವ್ರು ರಿಜೆಕ್ಟ್ ಆಗ್ತಾ ಇರ್ತಾರೆ. ಸೊ ಸಮಸ್ಯೆದಾಯಕ ಮಂತು. ಹಾಗೆ ಆರೋಗ್ಯ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ. ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಕು, ತಲೆನೋವು ಹೆಚ್ಚಾಗ್ಬೋದು, ನೋಡ್ಕೊಳ್ಳಿ. ನೆಕ್ಸ್ಟು ಕುಂಭಲಗ್ನ. ಕುಂಭಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣ, ಮೀಡಿಯಂ ಗುಡ್ ಅಂತ ಹೇಳ್ತೀವಿ. ಜಾಬ್ ಎಕ್ಸಲೆಂಟ್, ಬಿಸ್ನೆಸ್ಸು ವೆರಿ ಎಕ್ಸಲೆಂಟ್, ಒಳ್ಳೆ ಕ್ಲೈಂಟ್ ಜಾಸ್ತಿ ಆಗ್ತಾರೆ. ಮದುವೆ ಜೀವನ ಎಕ್ಸಲೆಂಟ್, ಸಮಸ್ಯೆ ಇದ್ದರೂ ಸಾಲೌಟಾಗಿ ಒಂದಾಗೋ ಸಾಧ್ಯತೆ. ಮದುವೆ ಹುಡುಕ್ತಾ ಇರೋರಿಗೆ ತುಂಬ ಒಳ್ಳೆ ಟೈಮು, ಮದುವೆ ಸೆಟ್ ಆಗ್ತಕ್ಕಂಥ ಟೈಮು. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟು ಮೀನ ಲಗ್ನ. ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡಲ್ಲ, ಜಾಬ್ ಎಕ್ಸಲೆಂಟ್, ಜಾಬ್ ಹುಡುಕ್ತಕ್ಕಂಥವ್ರಿಗೆ ಜಾಬ್ ಸಿಗ್ತಕ್ಕಂಥ ಪಾಸಿಬಿಲಿಟಿ ಹೆಚ್ಚಾಗಿದೆ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ಹಣ. ಮದುವೆ ಜೀವನದಲ್ಲಿ ಡಿವೋರ್ಸ್ ಅಂತ ಹೋಗ್ಬೋದು, ಗಲಾಟೆಗಳು ಹೆಚ್ಚು ಅಂತ ತೋರಿಸ್ತಾ ಇದೆ, ಸಮಾಧಾನವಾಗಿರಿ. ಮದುವೆ ಹುಡುಕ್ತಾ ಇದ್ರೆ ಸಟ್ಟೆ ಆಗಲ್ಲ, ಏಕ್ ಮಾರ್ದು ಟಕಾರ ಅಂತ ಕಿತ್ತಾಕ್ತಾರೆ ಅಂತಾರಲ್ಲ, ಬ್ಯಾಡ ಇದು ಅಷ್ಟೇ ಮುಗೀತು, ಆ ಥರ ಕಿತ್ತಾಕ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ಸ್ವಲ್ಪ ಸಣ್ಣ ಪುಟ್ಟ ಬಾಧೆಗಳು, ಹೊಟ್ಟೆ ನೋವು, ತಲೆನೋವು, ಅದು ಒಂದು ಒಂದು ಸ್ಟಾರ್ಟ್ ಆಗ್ತಕ್ಕಂಥದ್ದು. ಸ್ವಲ್ಪ ಆರೋಗ್ಯ ಬಾಧೆಗಳು ಸ್ವಲ್ಪ ಹೆಚ್ಚು ತೋರಿಸ್ತಾ ಇದೆ. ಕಣ್ಣಿನ ಸಮಸ್ಯೆಗಳು ಹೆಚ್ಚಾಗ್ಬೋದು ಇರೋರಿಗೆ, ಸ್ವಲ್ಪ ನೋಡ್ಕೊಳ್ಳಿ. ಇಷ್ಟು 12 ಲಗ್ನದ ಗೋಚಾರ ಫಲಗಳು. ಸೆಪ್ಟೆಂಬರ್ 7 ಈವ್ನಿಂಗ್ ಬ್ಯಾಚ್ 8:30 ಇಂದ 9:30
1 ಗಂಟೆಗಳ ಕಾಲ ನೀವು 15 ದಿವಸದಲ್ಲಿ ನಮ್ಮ ನಕ್ಷತ್ರ ತರಂಗ ಅಸ್ಟ್ರಾಲಜಿನ ಕಲಿತು ನಿಮ್ಮದು ಪ್ರಿಡಕ್ಟ್ ಮಾಡ್ಕೋಬೋದು, ಉಳಿದಿರೋರ್ದು ಪ್ರಿಡಕ್ಟ್ ಮಾಡ್ಬೋದು. ಜೀವನದಲ್ಲಿ ಕಾನ್ಫಿಡೆನ್ಸಿಂದ ಬಾಳೋದಕ್ಕೆ ಅಸ್ಟ್ರಾಲಜಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಇದು ಅದೃಷ್ಟ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಭಗವಂತನೇ ಪಕ್ಕದಲ್ಲಿ ಕೂತ್ಕೊಂಡು ಗೈಡ್ ಮಾಡ್ತಕ್ಕಂಥದ್ದು ನಿಮಗೆ ಆಸ್ಟ್ರಾಲಜಿ ಅಂದರೆ. ಹಣೆ ಬರ ಚೇಂಜ್ ಆಗಲ್ಲ, ಅಲ್ಲಿರೋದನ್ನೇ ಕೆಟ್ಟದಿದ್ರು ಯಾವ ರೀತಿ ಬಾಳಿದ್ರೆ ಒಳ್ಳೇದಾಗುತ್ತೆ, ಯಾವ ರೀತಿ ನೀನು ಡಿಸಿಷನ್ ತಗೋಬೇಕು, ಒಳ್ಳೇದಿತ್ತು ಅಂದರೆ ಯಾವ ರೀತಿ ಎಫರ್ಟ್ ಹಾಕಬೇಕು, ಯಾವ ಟೈಮಲ್ಲಿ ಹಾಕಬೇಕು ಅಂತ ಎಲ್ಲ ಹೇಳಾಕ್ಬಿಡುತ್ತೆ ಅಸ್ಟ್ರಾಲಜಿ. ಸೊ ಎಷ್ಟು ಜನಕ್ಕೆ ಅದೃಷ್ಟನೇ ಇರಲ್ಲ ಜೀವನದಲ್ಲಿ. ಅಸ್ಟ್ರಾಲಜಿ ಕಲಿಯೋಕ್ಕೆ ಅದೃಷ್ಟ ಮಾಡಿರಬೇಕು. ಯಾಕೆಂದರೆ ಕೆಲವು ನಮ್ಮ ಹಣೆ ಬರದಲ್ಲಿ ದುಡ್ಡು ಕಳ್ಕೋಬೇಕು ಅಂತ ಬರ್ದಿಟ್ಟಾಗ ನಾವು ಅಸ್ಟ್ರಾಲಜಿ ಗೊತ್ತಿಲ್ಲ ಅಂದಾಗ, ಅಥವಾ ಅಸ್ಟ್ರಾಲಜಿ ಬೇರೆ ಕಡೆ ಕೇಳ್ತೀವಿ ತಪ್ಪು ಗೈಡಿಂದ, ಅಲ್ಲೂ ತಪ್ಪು ಗೈಡ್ ತಗೊಂಡು ಅಸ್ಟ್ರಾಲಜಿನೂ ಗೊತ್ತಿಲ್ಲ ಅಂದಾಗ ಎಷ್ಟೋ ಲಕ್ಷ ಲಾಸ್ ಮಾಡ್ಕೋತೀವಿ, ಎಷ್ಟೋ ನೆಮ್ಮದಿ ಹಾಳು ಮಾಡ್ಕೋತೀವಿ, ಎಷ್ಟೋ ಟೈಮ್ಗಳನ್ನ ಹಾಳು ಮಾಡ್ಕೋತೀವಿ. ಅದ್ರ ಬದಲು ಕಲ್ತಾಗ ನೋಡ್ಕೊಂಡಾಗ ವಿಲ್ ಪವರ್ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ತುಂಬ ಅದ್ಭುತವಾಗಿ ಜೀವನ ಇರುತ್ತೆ. ಕೆಟ್ಟದಾಗ ಅಷ್ಟು ಬಿಡಲ್ಲ ದೇವರು ಅವಾಗ. ಓಕೆ, ಇಷ್ಟು ಹೇಳ್ತಾ, ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ನಮ್ಮ ಆಫೀಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಟೀಮ್ ಅವ್ರು ಇರ್ತಾರೆ, ರಿಜಿಸ್ಟರ್ ಮಾಡ್ಕೋತಾರೆ. ಡೆಮೋ ಕ್ಲಾಸ್ನ ಕೂಡ ಅನೌನ್ಸ್ ಮಾಡ್ತೀವಿ ಸದ್ಯದಲ್ಲಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.